ಪಬ್ಲಿಕ್ ಕನ್ನಡ. ಪರಪ್ಪನಾಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಉಗ್ರರ ಕೈಯಲ್ಲಿ ಮೊಬೈಲ್, ಕೈದಿಗಳ ಮೋಜು ಮಸ್ತಿ ವಿಡಿಯೋ ಹರಿದಾಡ್ತಾ ಇದ್ದಂತೆ ಸಿಸಿಬಿ ಅಲರ್ಟ್ ಆಗಿದ್ದು ಈ ವಿಡಿಯೋವನ್ನ ಹರಿಬಿಟ್ಟಿದ್ದು ಯಾರು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಚುರುಕುಗೊಳಿಸಿತ್ತು. ಈ ವಿಚಾರವಾಗಿ ನಟ ಧನ್ವೀರ್ ಅವರನ್ನ ವಿಚಾರಣೆಗೊಳಪಡಿಸಿದ ಸಿಸಿಬಿ ಪೊಲೀಸರು ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. ಕಳೆದ 2-3 ದಿನಗಳಿಂದಲೂ ಕೂಡ ಪರಪ್ಪನಾಗ್ರಹಾರ ಜೈಲಿನಲ್ಲಿರುವಂತಹ ಕೈದಿಗಳಿಗೆ, ರೇಪಿಸ್ಟ್ಗಳಿಗೆ, ರೌಡಿ ಶೀಟರ್ಗಳಿಗೆ, ಕೊಲೆಗಡಕರಿಗೆ ಮತ್ತು ಟೆರರಿಸ್ಟ್ಗಳಿಗೆ ರಾಜತಿಥ್ಯನ ಕೊಡಲಾಗ್ತಿದೆ. ಅಲ್ಲಿ ಒಳಗಡೆ ಪಾರ್ಟಿ ಮಾಡೋದಕ್ಕೆ ಅವಕಾಶ ಕೊಡಲಾಗ್ತಿದೆ, ಎಣ್ಣೆ ಹೊಡೆಯೋಕ್ಕೆ ಅವಕಾಶ ಕೊಡಲಾಗ್ತಿದೆ, ಜೊತೆಗೆ ಮೊಬೈಲನ್ನು ಕೊಡಲಾಗ್ತಿದೆ ಅನ್ನೋಂಥ ವಿಚಾರಗಳು, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳು ಕೂಡ ವೈರಲ್ ಆಗ್ತಿತ್ತು. ಆದರೆ ಆ ಒಂದು ವಿಡಿಯೋಗಳು ವೈರಲ್ ಆಗುವಂಥ ಹಿಂದೆ ಯಾರೆಲ್ಲ ವೈರಲ್ ಮಾಡ್ತಿದ್ದಾರೆ, ಅದರ ಉದ್ದೇಶ ಏನು, ಆ ಒಂದು ವಿಡಿಯೋಗಳು ಯಾವಾಗ ರೆಕಾರ್ಡ್ ಮಾಡಿದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಮತ್ತೊಂದು ಕಡೆ ಈ ಒಂದು ವಿಡಿಯೋಗಳನ್ನು ದರ್ಶನ್ ಆಪ್ತ ಧನ್ವೀರ್ ಅವರು ವಿಡಿಯೋಗಳನ್ನು ವೈರಲ್ ಮಾಡಿಸಿರ್ಬೋದು ಅನ್ನುವಂಥ ಅನುಮಾನದ ಮೇಲೆಗೆ ಸಿಸಿಬಿ ಪೊಲೀಸರು ಆತನನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಶಾಂತಿನಗರದ ಬಳಿ ಇರುವಂಥ ಒಂದು ಸಿಸಿಬಿ ಕಚೇರಿಯಲ್ಲಿ ಆತನನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಬೆಳಗ್ಗೆ 3 ಗಂಟೆ ಸುಮಾರಿಗೆ ಆತನನ್ನು ವಶಪಡೆದು ಅಧಿಕಾರಿಗಳು ಕರೆತಂದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಸುಮಾರು 3ರಿಂದ 4 ಗಂಟೆಗಳ ಕಾಲ ಆತನನ್ನು ತೀವ್ರ ವಿಚಾರಣೆ ಮಾಡಿ ಒಂದಷ್ಟು ಮಾಹಿತಿಯನ್ನು ಕೇಳುವಂಥ ಕೆಲಸವನ್ನು ಮಾಡಿದರು. ಅಂದರೆ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ನಿಮ್ಮ ರಿಯಾಕ್ಷನ್ ಏನು, ನಿಜಕ್ಕೂ ಕೂಡ ನೀವು ಈ ಒಂದು ವಿಡಿಯೋಗಳನ್ನು ವೈರಲ್ ಮಾಡಿದ್ರಾ ಅನ್ನುವಂಥ ಪ್ರಶ್ನೆಯನ್ನು ಮಾಡುವಂಥ ಕೆಲಸವನ್ನು ಸಿಸಿಬಿ ಪೊಲೀಸರು ಮಾಡಿದರು. ಯಾಕಂದರೆ ದರ್ಶನ್ಗೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಜೈಲಿನಲ್ಲಿ ಆತನಿಗೆ ಕನಿಷ್ಠ ಸೌಲಭ್ಯಗಳನ್ನು ಕೂಡ ಕೊಡ್ತಿಲ್ಲ ಅಂತೇಳಿ ದರ್ಶನ್ ಪರ ವಕೀಲರು ಆರೋಪಗಳನ್ನು ಮಾಡಿದರು. ಕೋರ್ಟು ಕೂಡ ಅರ್ಜಿ ಹಾಕುವಂಥ ಕೆಲಸವನ್ನು ಮಾಡಲಾಗಿತ್ತು. ಆದರೆ ಜೈಲಾಧಿಕಾರಿಗಳು ಮಾತ್ರ ಆತನಿಗೆ ಹೆಚ್ಚುವರಿ ಸೌಲಭ್ಯಗಳನ್ನು ಕೊಡಲಾಗ್ತಿಲ್ಲ, ಬದಲಾಗಿ ಆತನಿಗೆ ಏನೆಲ್ಲ ವ್ಯವಸ್ಥೆಗಳನ್ನು ಕೊಡಬೇಕಾಗಿತ್ತು ಮ್ಯಾನ್ಯುವಲ್ ಪ್ರಕಾರ ಆತನಿಗೆ ಕೊಡಲಾಗ್ತಿದೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಮಾಡಿದರು. ಆದಮೇಲೆ ಆ ಒಂದು ಜೈಲಿನಲ್ಲಿ ಇರುವಂತಹ ಒಂದಷ್ಟು ಅಕ್ರಮಗಳನ್ನು ಹೊರಗಡೆ ತಂದರೆ ಜೈಲಾಧಿಕಾರಿಗಳನ್ನು ಟಾರ್ಗೆಟ್ ಮಾಡ್ಬೋದು ಅನ್ನುವಂಥ ಕಾರಣಕ್ಕೆ ದರ್ಶನ್ ಆಪ್ತರು ಈ ಒಂದು ವಿಡಿಯೋಗಳನ್ನು ವೈರಲ್ ಮಾಡಿಸಿರ್ಬೋದು ಅನ್ನುವಂಥ ಅನುಮಾನದ ಮೇಲೆ ಧನ್ವೀರ್ ಅವರನ್ನು ಕರೆಸಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಈ ಒಂದು ಸಂದರ್ಭದಲ್ಲಿ ಧನ್ವೀರ್, ನನಗೂ ಈ ಒಂದು ವಿಡಿಯೋಗಳು ಕೂಡ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ನಾನು ಯಾವುದೇ ವಿಡಿಯೋಗಳನ್ನು ಕೂಡ ಶೇರ್ ಮಾಡಿಲ್ಲ ಅಂತೇಳಿ ಪೊಲೀಸರಿಗೆ ಸಿಸಿಬಿ ಪೊಲೀಸರ ಮುಂದೆ ಹೇಳಿಕೆ ನೀಡುವಂಥ ಕೆಲಸವನ್ನು ಮಾಡಿದ್ದಾನೆ. ಆತನ ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಮತ್ತೊಮ್ಮೆ ವಿಚಾರಣೆಗೆ ಕರೆದ್ರೆ ಬರಬೇಕು ಅಂತೇಳಿ ಸೂಚನೆ ನೀಡಿ ಸಿಸಿಬಿ ಪೊಲೀಸರು ಆತನನ್ನು ಬಿಟ್ಟು ಕಳಿಸಿದ್ದಾರೆ. ಸದ್ಯಕ್ಕೆ ಆ ಒಂದು ವಿಡಿಯೋಗಳನ್ನು ವೈರಲ್ ಮಾಡಿದ್ಯಾರು, ಜೊತೆಗೆ ಈ ಒಂದು ಅಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಶಿವಶಂಕರ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ. ಪರಪ್ಪನಾಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಉಗ್ರರ ಕೈಯಲ್ಲಿ ಮೊಬೈಲ್, ಕೈದಿಗಳ ಮೋಜು ಮಸ್ತಿ ವಿಡಿಯೋ ಹರಿದಾಡ್ತಾ ಇದ್ದಂತೆ ಸಿಸಿಬಿ ಅಲರ್ಟ್ ಆಗಿದ್ದು ಈ ವಿಡಿಯೋವನ್ನ ಹರಿಬಿಟ್ಟಿದ್ದು ಯಾರು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಚುರುಕುಗೊಳಿಸಿತ್ತು. ಈ ವಿಚಾರವಾಗಿ ನಟ ಧನ್ವೀರ್ ಅವರನ್ನ ವಿಚಾರಣೆಗೊಳಪಡಿಸಿದ ಸಿಸಿಬಿ ಪೊಲೀಸರು ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. ಕಳೆದ 2-3 ದಿನಗಳಿಂದಲೂ ಕೂಡ ಪರಪ್ಪನಾಗ್ರಹಾರ ಜೈಲಿನಲ್ಲಿರುವಂತಹ ಕೈದಿಗಳಿಗೆ, ರೇಪಿಸ್ಟ್ಗಳಿಗೆ, ರೌಡಿ ಶೀಟರ್ಗಳಿಗೆ, ಕೊಲೆಗಡಕರಿಗೆ ಮತ್ತು ಟೆರರಿಸ್ಟ್ಗಳಿಗೆ ರಾಜತಿಥ್ಯನ ಕೊಡಲಾಗ್ತಿದೆ. ಅಲ್ಲಿ ಒಳಗಡೆ ಪಾರ್ಟಿ ಮಾಡೋದಕ್ಕೆ ಅವಕಾಶ ಕೊಡಲಾಗ್ತಿದೆ, ಎಣ್ಣೆ ಹೊಡೆಯೋಕ್ಕೆ ಅವಕಾಶ ಕೊಡಲಾಗ್ತಿದೆ, ಜೊತೆಗೆ ಮೊಬೈಲನ್ನು ಕೊಡಲಾಗ್ತಿದೆ ಅನ್ನೋಂಥ ವಿಚಾರಗಳು, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳು ಕೂಡ ವೈರಲ್ ಆಗ್ತಿತ್ತು. ಆದರೆ ಆ ಒಂದು ವಿಡಿಯೋಗಳು ವೈರಲ್ ಆಗುವಂಥ ಹಿಂದೆ ಯಾರೆಲ್ಲ ವೈರಲ್ ಮಾಡ್ತಿದ್ದಾರೆ, ಅದರ ಉದ್ದೇಶ ಏನು, ಆ ಒಂದು ವಿಡಿಯೋಗಳು ಯಾವಾಗ ರೆಕಾರ್ಡ್ ಮಾಡಿದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಮತ್ತೊಂದು ಕಡೆ ಈ ಒಂದು ವಿಡಿಯೋಗಳನ್ನು ದರ್ಶನ್ ಆಪ್ತ ಧನ್ವೀರ್ ಅವರು ವಿಡಿಯೋಗಳನ್ನು ವೈರಲ್ ಮಾಡಿಸಿರ್ಬೋದು ಅನ್ನುವಂಥ ಅನುಮಾನದ ಮೇಲೆಗೆ ಸಿಸಿಬಿ ಪೊಲೀಸರು ಆತನನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಶಾಂತಿನಗರದ ಬಳಿ ಇರುವಂಥ ಒಂದು ಸಿಸಿಬಿ ಕಚೇರಿಯಲ್ಲಿ ಆತನನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಬೆಳಗ್ಗೆ 3 ಗಂಟೆ ಸುಮಾರಿಗೆ ಆತನನ್ನು ವಶಪಡೆದು ಅಧಿಕಾರಿಗಳು ಕರೆತಂದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಸುಮಾರು 3ರಿಂದ 4 ಗಂಟೆಗಳ ಕಾಲ ಆತನನ್ನು ತೀವ್ರ ವಿಚಾರಣೆ ಮಾಡಿ ಒಂದಷ್ಟು ಮಾಹಿತಿಯನ್ನು ಕೇಳುವಂಥ ಕೆಲಸವನ್ನು ಮಾಡಿದರು. ಅಂದರೆ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ನಿಮ್ಮ ರಿಯಾಕ್ಷನ್ ಏನು, ನಿಜಕ್ಕೂ ಕೂಡ ನೀವು ಈ ಒಂದು ವಿಡಿಯೋಗಳನ್ನು ವೈರಲ್ ಮಾಡಿದ್ರಾ ಅನ್ನುವಂಥ ಪ್ರಶ್ನೆಯನ್ನು ಮಾಡುವಂಥ ಕೆಲಸವನ್ನು ಸಿಸಿಬಿ ಪೊಲೀಸರು ಮಾಡಿದರು. ಯಾಕಂದರೆ ದರ್ಶನ್ಗೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಜೈಲಿನಲ್ಲಿ ಆತನಿಗೆ ಕನಿಷ್ಠ ಸೌಲಭ್ಯಗಳನ್ನು ಕೂಡ ಕೊಡ್ತಿಲ್ಲ ಅಂತೇಳಿ ದರ್ಶನ್ ಪರ ವಕೀಲರು ಆರೋಪಗಳನ್ನು ಮಾಡಿದರು. ಕೋರ್ಟು ಕೂಡ ಅರ್ಜಿ ಹಾಕುವಂಥ ಕೆಲಸವನ್ನು ಮಾಡಲಾಗಿತ್ತು. ಆದರೆ ಜೈಲಾಧಿಕಾರಿಗಳು ಮಾತ್ರ ಆತನಿಗೆ ಹೆಚ್ಚುವರಿ ಸೌಲಭ್ಯಗಳನ್ನು ಕೊಡಲಾಗ್ತಿಲ್ಲ, ಬದಲಾಗಿ ಆತನಿಗೆ ಏನೆಲ್ಲ ವ್ಯವಸ್ಥೆಗಳನ್ನು ಕೊಡಬೇಕಾಗಿತ್ತು ಮ್ಯಾನ್ಯುವಲ್ ಪ್ರಕಾರ ಆತನಿಗೆ ಕೊಡಲಾಗ್ತಿದೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಮಾಡಿದರು. ಆದಮೇಲೆ ಆ ಒಂದು ಜೈಲಿನಲ್ಲಿ ಇರುವಂತಹ ಒಂದಷ್ಟು ಅಕ್ರಮಗಳನ್ನು ಹೊರಗಡೆ ತಂದರೆ ಜೈಲಾಧಿಕಾರಿಗಳನ್ನು ಟಾರ್ಗೆಟ್ ಮಾಡ್ಬೋದು ಅನ್ನುವಂಥ ಕಾರಣಕ್ಕೆ ದರ್ಶನ್ ಆಪ್ತರು ಈ ಒಂದು ವಿಡಿಯೋಗಳನ್ನು ವೈರಲ್ ಮಾಡಿಸಿರ್ಬೋದು ಅನ್ನುವಂಥ ಅನುಮಾನದ ಮೇಲೆ ಧನ್ವೀರ್ ಅವರನ್ನು ಕರೆಸಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಈ ಒಂದು ಸಂದರ್ಭದಲ್ಲಿ ಧನ್ವೀರ್, ನನಗೂ ಈ ಒಂದು ವಿಡಿಯೋಗಳು ಕೂಡ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ನಾನು ಯಾವುದೇ ವಿಡಿಯೋಗಳನ್ನು ಕೂಡ ಶೇರ್ ಮಾಡಿಲ್ಲ ಅಂತೇಳಿ ಪೊಲೀಸರಿಗೆ ಸಿಸಿಬಿ ಪೊಲೀಸರ ಮುಂದೆ ಹೇಳಿಕೆ ನೀಡುವಂಥ ಕೆಲಸವನ್ನು ಮಾಡಿದ್ದಾನೆ. ಆತನ ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಮತ್ತೊಮ್ಮೆ ವಿಚಾರಣೆಗೆ ಕರೆದ್ರೆ ಬರಬೇಕು ಅಂತೇಳಿ ಸೂಚನೆ ನೀಡಿ ಸಿಸಿಬಿ ಪೊಲೀಸರು ಆತನನ್ನು
ಬಿಟ್ಟು ಕಳಿಸಿದ್ದಾರೆ. ಸದ್ಯಕ್ಕೆ ಆ ಒಂದು ವಿಡಿಯೋಗಳನ್ನು ವೈರಲ್ ಮಾಡಿದ್ಯಾರು, ಜೊತೆಗೆ ಈ ಒಂದು ಅಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಶಿವಶಂಕರ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ. ಪರಪ್ಪನ ಕೇಂದ್ರ ಕಾರಾಗೃಹದಲ್ಲಿ ಉಗ್ರರ ಕೈಯಲ್ಲಿ ಮೊಬೈಲ್, ಕೈದಿಗಳ ಮೋಜು ಮಸ್ತಿ ವಿಡಿಯೋ ಹರಿದಾಡ್ತಾ ಇದ್ದಂತೆ ಸಿಸಿಬಿ ಅಲರ್ಟ್ ಆಗಿದ್ದು ಈ ವಿಡಿಯೋವನ್ನ ಹರಿಬಿಟ್ಟಿದ್ದು ಯಾರು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಚುರುಕುಗೊಳಿಸಿತ್ತು. ಈ ವಿಚಾರವಾಗಿ ನಟ ಧನ್ವೀರ್ ಅವರನ್ನ ವಿಚಾರಣೆಗೊಳಪಡಿಸಿದ ಸಿಸಿಬಿ ಪೊಲೀಸರು ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. ಕಳೆದ 2-3 ದಿನಗಳಿಂದಲೂ ಕೂಡ ಪರಪ್ಪನಗ್ರಹಾರ ಜೈಲಿನಲ್ಲಿರುವಂತಹ ಕೈದಿಗಳಿಗೆ, ರೇಪಿಸ್ಟ್ಗಳಿಗೆ, ರೌಡಿ ಶೀಟರ್ಗಳಿಗೆ, ಕೊಲೆಗಡಕರಿಗೆ ಮತ್ತು ಟೆರರಿಸ್ಟ್ಗಳಿಗೆ ರಾಜತಿಥ್ಯನ ಕೊಡಲಾಗ್ತಿದೆ. ಅಲ್ಲಿ ಒಳಗಡೆ ಪಾರ್ಟಿ ಮಾಡೋದಕ್ಕೆ ಅವಕಾಶ ಕೊಡಲಾಗ್ತಿದೆ, ಎಣ್ಣೆ ಹೊಡೆಯೋಕ್ಕೆ ಅವಕಾಶ ಕೊಡಲಾಗ್ತಿದೆ, ಜೊತೆಗೆ ಮೊಬೈಲನ್ನು ಕೊಡಲಾಗ್ತಿದೆ ಅನ್ನೋಂಥ ವಿಚಾರಗಳು, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳು ಕೂಡ ವೈರಲ್ ಆಗ್ತಿತ್ತು. ಆದರೆ ಆ ಒಂದು ವಿಡಿಯೋಗಳು ವೈರಲ್ ಆಗುವಂಥ ಹಿಂದೆ ಯಾರೆಲ್ಲ ವೈರಲ್ ಮಾಡ್ತಿದ್ದಾರೆ, ಅದರ ಉದ್ದೇಶ ಏನು, ಆ ಒಂದು ವಿಡಿಯೋಗಳು ಯಾವಾಗ ರೆಕಾರ್ಡ್ ಮಾಡಿದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಮತ್ತೊಂದು ಕಡೆ ಈ ಒಂದು ವಿಡಿಯೋಗಳನ್ನು ದರ್ಶನ್ ಆಪ್ತ ಧನ್ವೀರ್ ಅವರು ವಿಡಿಯೋಗಳನ್ನು ವೈರಲ್ ಮಾಡಿಸಿರ್ಬೋದು ಅನ್ನುವಂಥ ಅನುಮಾನದ ಮೇಲೆಗೆ ಸಿಸಿಬಿ ಪೊಲೀಸರು ಆತನನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಶಾಂತಿನಗರದ ಬಳಿ ಇರುವಂಥ ಒಂದು ಸಿಸಿಬಿ ಕಚೇರಿಯಲ್ಲಿ ಆತನನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಬೆಳಗ್ಗೆ 3 ಗಂಟೆ ಸುಮಾರಿಗೆ ಆತನನ್ನು ವಶಪಡೆದು ಅಧಿಕಾರಿಗಳು ಕರೆತಂದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಸುಮಾರು 3-4 ಗಂಟೆಗಳ ಕಾಲ ಆತನನ್ನು ತೀವ್ರ ವಿಚಾರಣೆ ಮಾಡಿ ಒಂದಷ್ಟು ಮಾಹಿತಿಯನ್ನು ಕೇಳುವಂಥ ಕೆಲಸವನ್ನು ಮಾಡಿದರು. ಅಂದರೆ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ನಿಮ್ಮ ರಿಯಾಕ್ಷನ್ ಏನು, ನಿಜಕ್ಕೂ ಕೂಡ ನೀವು ಈ ಒಂದು ವಿಡಿಯೋಗಳನ್ನು ವೈರಲ್ ಮಾಡಿದ್ರಾ ಅನ್ನುವಂಥ ಪ್ರಶ್ನೆಯನ್ನು ಮಾಡುವಂಥ ಕೆಲಸವನ್ನು ಸಿಸಿಬಿ ಪೊಲೀಸರು ಮಾಡಿದರು. ಯಾಕಂದರೆ ದರ್ಶನ್ಗೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಜೈಲಿನಲ್ಲಿ ಆತನಿಗೆ ಕನಿಷ್ಠ ಸೌಲಭ್ಯಗಳನ್ನು ಕೂಡ ಕೊಡ್ತಿಲ್ಲ ಅಂತೇಳಿ ದರ್ಶನ್ ಪರ ವಕೀಲರು ಆರೋಪಗಳನ್ನು ಮಾಡಿದರು. ಕೋರ್ಟು ಕೂಡ ಅರ್ಜಿ ಹಾಕುವಂಥ ಕೆಲಸವನ್ನು ಮಾಡಲಾಗಿತ್ತು. ಆದರೆ ಜೈಲಾಧಿಕಾರಿಗಳು ಮಾತ್ರ ಆತನಿಗೆ ಹೆಚ್ಚುವರಿ ಸೌಲಭ್ಯಗಳನ್ನು ಕೊಡಲಾಗ್ತಿಲ್ಲ, ಬದಲಾಗಿ ಆತನಿಗೆ ಏನೆಲ್ಲ ವ್ಯವಸ್ಥೆಗಳನ್ನು ಕೊಡಬೇಕಾಗಿತ್ತು ಮ್ಯಾನ್ಯುವಲ್ ಪ್ರಕಾರ ಆತನಿಗೆ ಕೊಡಲಾಗ್ತಿದೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಮಾಡಿದರು. ಆದಮೇಲೆ ಆ ಒಂದು ಜೈಲಿನಲ್ಲಿ ಇರುವಂತಹ ಒಂದಷ್ಟು ಅಕ್ರಮಗಳನ್ನು ಹೊರಗಡೆ ತಂದರೆ ಜೈಲಾಧಿಕಾರಿಗಳನ್ನು ಟಾರ್ಗೆಟ್ ಮಾಡ್ಬೋದು ಅನ್ನುವಂಥ ಕಾರಣಕ್ಕೆ ದರ್ಶನ್ ಆಪ್ತರು ಈ ಒಂದು ವಿಡಿಯೋಗಳನ್ನು ವೈರಲ್ ಮಾಡಿಸಿರ್ಬೋದು ಅನ್ನುವಂಥ ಅನುಮಾನದ ಮೇಲೆ ಧನ್ವೀರ್ ಅವರನ್ನು ಕರೆಸಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಈ ಒಂದು ಸಂದರ್ಭದಲ್ಲಿ ಧನ್ವೀರ್, ನನಗೂ ಈ ಒಂದು ವಿಡಿಯೋಗಳು ಕೂಡ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ನಾನು ಯಾವುದೇ ವಿಡಿಯೋಗಳನ್ನು ಕೂಡ ಶೇರ್ ಮಾಡಿಲ್ಲ ಅಂತೇಳಿ ಪೊಲೀಸರಿಗೆ ಸಿಸಿಬಿ ಪೊಲೀಸರ ಮುಂದೆ ಹೇಳಿಕೆ ನೀಡುವಂಥ ಕೆಲಸವನ್ನು ಮಾಡಿದ್ದಾನೆ. ಆತನ ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಮತ್ತೊಮ್ಮೆ ವಿಚಾರಣೆಗೆ ಕರೆದ್ರೆ ಬರಬೇಕು ಅಂತೇಳಿ ಸೂಚನೆ ನೀಡಿ ಸಿಸಿಬಿ ಪೊಲೀಸರು ಆತನನ್ನು ಬಿಟ್ಟು ಕಳಿಸಿದ್ದಾರೆ. ಸದ್ಯಕ್ಕೆ ಆ ಒಂದು ವಿಡಿಯೋಗಳನ್ನು ವೈರಲ್ ಮಾಡಿದ್ಯಾರು, ಜೊತೆಗೆ ಈ ಒಂದು ಅಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಶಿವಶಂಕರ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ. ಪರಪ್ಪನ ಕೇಂದ್ರ ಕಾರಾಗೃಹದಲ್ಲಿ ಉಗ್ರರ ಕೈಯಲ್ಲಿ ಮೊಬೈಲ್, ಕೈದಿಗಳ ಮೋಜು ಮಸ್ತಿ ವಿಡಿಯೋ ಹರಿದಾಡ್ತಾ ಇದ್ದಂತೆ ಸಿಸಿಬಿ ಅಲರ್ಟ್ ಆಗಿದ್ದು ಈ ವಿಡಿಯೋವನ್ನ ಹರಿಬಿಟ್ಟಿದ್ದು ಯಾರು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಚುರುಕುಗೊಳಿಸಿತ್ತು. ಈ ವಿಚಾರವಾಗಿ ನಟ ಧನ್ವೀರ್ ಅವರನ್ನ ವಿಚಾರಣೆಗೊಳಪಡಿಸಿದ ಸಿಸಿಬಿ ಪೊಲೀಸರು ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. ಕಳೆದ 2-3 ದಿನಗಳಿಂದಲೂ ಕೂಡ ಪರಪ್ಪನಗ್ರಹಾರ ಜೈಲಿನಲ್ಲಿರುವಂತಹ ಕೈದಿಗಳಿಗೆ, ರೇಪಿಸ್ಟ್ಗಳಿಗೆ, ರೌಡಿ ಶೀಟರ್ಗಳಿಗೆ, ಕೊಲೆಗಡಕರಿಗೆ ಮತ್ತು ಟೆರರಿಸ್ಟ್ಗಳಿಗೆ ರಾಜತಿಥ್ಯನ ಕೊಡಲಾಗ್ತಿದೆ. ಅಲ್ಲಿ ಒಳಗಡೆ ಪಾರ್ಟಿ ಮಾಡೋದಕ್ಕೆ ಅವಕಾಶ ಕೊಡಲಾಗ್ತಿದೆ, ಎಣ್ಣೆ ಹೊಡೆಯೋಕ್ಕೆ ಅವಕಾಶ ಕೊಡಲಾಗ್ತಿದೆ, ಜೊತೆಗೆ ಮೊಬೈಲನ್ನು ಕೊಡಲಾಗ್ತಿದೆ ಅನ್ನೋಂಥ ವಿಚಾರಗಳು, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳು ಕೂಡ ವೈರಲ್ ಆಗ್ತಿತ್ತು. ಆದರೆ ಆ ಒಂದು ವಿಡಿಯೋಗಳು ವೈರಲ್ ಆಗುವಂಥ ಹಿಂದೆ ಯಾರೆಲ್ಲ ವೈರಲ್ ಮಾಡ್ತಿದ್ದಾರೆ, ಅದರ ಉದ್ದೇಶ ಏನು, ಆ ಒಂದು ವಿಡಿಯೋಗಳು ಯಾವಾಗ ರೆಕಾರ್ಡ್ ಮಾಡಿದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಮತ್ತೊಂದು ಕಡೆ ಈ ಒಂದು ವಿಡಿಯೋಗಳನ್ನು ದರ್ಶನ್ ಆಪ್ತ ಧನ್ವೀರ್ ಅವರು ವಿಡಿಯೋಗಳನ್ನು ವೈರಲ್ ಮಾಡಿಸಿರ್ಬೋದು ಅನ್ನುವಂಥ ಅನುಮಾನದ ಮೇಲೆಗೆ ಸಿಸಿಬಿ ಪೊಲೀಸರು ಆತನನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಶಾಂತಿನಗರದ ಬಳಿ ಇರುವಂಥ ಒಂದು ಸಿಸಿಬಿ ಕಚೇರಿಯಲ್ಲಿ ಆತನನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಬೆಳಗ್ಗೆ 3 ಗಂಟೆ ಸುಮಾರಿಗೆ ಆತನನ್ನು ವಶಪಡೆದು ಅಧಿಕಾರಿಗಳು ಕರೆತಂದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಸುಮಾರು 3-4 ಗಂಟೆಗಳ ಕಾಲ ಆತನನ್ನು ತೀವ್ರ ವಿಚಾರಣೆ ಮಾಡಿ ಒಂದಷ್ಟು ಮಾಹಿತಿಯನ್ನು ಕೇಳುವಂಥ ಕೆಲಸವನ್ನು ಮಾಡಿದರು. ಅಂದರೆ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ನಿಮ್ಮ ರಿಯಾಕ್ಷನ್ ಏನು, ನಿಜಕ್ಕೂ ಕೂಡ ನೀವು ಈ ಒಂದು ವಿಡಿಯೋಗಳನ್ನು ವೈರಲ್ ಮಾಡಿದ್ರಾ ಅನ್ನುವಂಥ ಪ್ರಶ್ನೆಯನ್ನು ಮಾಡುವಂಥ ಕೆಲಸವನ್ನು ಸಿಸಿಬಿ ಪೊಲೀಸರು ಮಾಡಿದರು. ಯಾಕಂದರೆ ದರ್ಶನ್ಗೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಜೈಲಿನಲ್ಲಿ ಆತನಿಗೆ ಕನಿಷ್ಠ ಸೌಲಭ್ಯಗಳನ್ನು ಕೂಡ ಕೊಡ್ತಿಲ್ಲ ಅಂತೇಳಿ ದರ್ಶನ್ ಪರ ವಕೀಲರು ಆರೋಪಗಳನ್ನು ಮಾಡಿದರು. ಕೋರ್ಟು ಕೂಡ ಅರ್ಜಿ ಹಾಕುವಂಥ ಕೆಲಸವನ್ನು ಮಾಡಲಾಗಿತ್ತು. ಆದರೆ ಜೈಲಾಧಿಕಾರಿಗಳು ಮಾತ್ರ ಆತನಿಗೆ ಹೆಚ್ಚುವರಿ ಸೌಲಭ್ಯಗಳನ್ನು ಕೊಡಲಾಗ್ತಿಲ್ಲ, ಬದಲಾಗಿ ಆತನಿಗೆ ಏನೆಲ್ಲ ವ್ಯವಸ್ಥೆಗಳನ್ನು ಕೊಡಬೇಕಾಗಿತ್ತು ಮ್ಯಾನ್ಯುವಲ್ ಪ್ರಕಾರ ಆತನಿಗೆ ಕೊಡಲಾಗ್ತಿದೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡುವಂಥ ಕೆಲಸವನ್ನು
ಮಾಡಿದ್ರು. ಆದ್ಮೇಲೆ ಆ ಒಂದು ಜೈಲಿನಲ್ಲಿ ಇರುವಂತಹ ಒಂದಷ್ಟು ಅಕ್ರಮಗಳನ್ನ ಹೊರಗಡೆ ತಂದ್ರೆ ಜೈಲಾಧಿಕಾರಿಗಳನ್ನ ಟಾರ್ಗೆಟ್ ಮಾಡಬಹುದು ಅನ್ನುವಂಥ ಕಾರಣಕ್ಕೆ ದರ್ಶನ್ ಆಪ್ತರು ಈ ಒಂದು ವಿಡಿಯೋಗಳನ್ನ ವೈರಲ್ ಮಾಡಿಸಿರ್ಬೋದು ಅನ್ನುವಂಥ ಅನುಮಾನದ ಮೇಲೆ ಧನ್ವೀರ್ ಅವರನ್ನ ಕರೆಸಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಧನ್ವೀರ್ ನನಗೂ ಈ ಒಂದು ವಿಡಿಯೋಗಳು ಕೂಡ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ನಾನು ಯಾವುದೇ ವಿಡಿಯೋಗಳನ್ನು ಕೂಡ ಶೇರ್ ಮಾಡಿಲ್ಲ ಅಂತೇಳಿ ಪೊಲೀಸರಿಗೆ CCB ಪೊಲೀಸರ ಮುಂದೆ ಹೇಳಿಕೆ ನೀಡುವಂಥ ಕೆಲಸವನ್ನು ಮಾಡಿದ್ದಾನೆ. ಆತನ ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಮತ್ತೊಮ್ಮೆ ವಿಚಾರಣೆಗೆ ಕರೆದ್ರೆ ಬರಬೇಕು ಅಂತೇಳಿ ಸೂಚನೆ ನೀಡಿ CCB ಪೊಲೀಸರು ಆತನನ್ನ ಬಿಟ್ಟು ಕಳಿಸಿದ್ದಾರೆ. ಸದ್ಯಕ್ಕೆ ಆ ಒಂದು ವಿಡಿಯೋಗಳನ್ನು ವೈರಲ್ ಮಾಡಿದ್ಯಾರು, ಜೊತೆಗೆ ಈ ಒಂದು ಅಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ CCB ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಶಿವಶಂಕರ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ.